ಹರಿ ಓಂ ಎಲ್ಲರಿಗೂ ಹೇಳ್ತಾ ಹೋಗ್ತಾರೆ. ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಹೋದರೆ ದೂರದ ಹಾದಿ ಬೇಗ ಸಾಗುತ್ತೆ ಅಂತ ನೋಡಿ. ಆಗಲೇ ನಾವು 40 ಶ್ಲೋಕಗಳನ್ನು ಕಲ್ತ್ಬಿಟ್ವಿ ಅಲ್ವಾ. ಇವತ್ತು 41ನೇ ಶ್ಲೋಕವನ್ನು ಕಲ್ತ್ಕೊಳ್ಳೋಣ. ಇಲ್ಲಿ ಉದ್ಭವ ಕ್ಷೋಭಣು ಅಂತಲೇ ಹೇಳ್ತೀವಿ. ಇಲ್ಲಿ ಹಕಾರವನ್ನು ಪೂರ್ತಿ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂದರೆ ಮುಂದೆ ಕ್ಷ ಅನ್ನೋ ಅಕ್ಷರ ಇದೆ. ಸಂಸ್ಕೃತದಲ್ಲಿ ಯಾವಾಗ ಮುಂದಿನ ಪದ ಕ್ಷ ಇಂದ ಶುರು ಆಗುತ್ತೋ ಆಗ ಹಿಂದಿನ ವಿಸರ್ಗವನ್ನು ಪೂರ್ತಿ ಹೇಳ್ತೀವಿ. ಹ ಅಂತ ನಾವು ಹೇಳ್ತೀವಿ. ಓಕೆನಾ. ಉದ್ಭವ ಕ್ಷೋಭಣೋ ದೇವಶ್. ಇನ್ನೊಂದು ಸಲ. ಉದ್ಭವ ಕ್ಷೋಭಣೋ ದೇವಶ್ ಶ್ರೀಗರ್ಭ ಪರಮೇಶ್ವರ. ಶ್ರೀಗರ್ಭ ಪರಮೇಶ್ವರ. ಕೆಲವರು ಶ್ರೀಗರ್ಭ ಪರಮೇಶ್ವರ ಅಂತ ಹೇಳ್ತಾರೆ. ಆ ರೀತಿ ಹೇಳಬಾರ್ದು. ಶ್ರೀಗರ್ಭ ಪರಮೇಶ್ವರ ಅಂತಲೇ ಹೇಳಬೇಕು. ಯಾಕೆ ಅಂದರೆ ಒಂದು ವಾಕ್ಯ ಮುಗಿಯೋದಕ್ಕಿಂತ ಮುಂಚೆ ನಾವು ವಿಸರ್ಗವನ್ನು ತಗೋಬಾರ್ದು. ಕ್ಷ ಒಂದು ಬಿಟ್ಟು. ಓಕೆನಾ. ಇಲ್ಲಿ ಶ್ರೀಗರ್ಭ ಪರಮೇಶ್ವರ ಅಂತ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಾವು ಬಿಡಿ ಹೂ ಪೂಜೆ ಮಾಡಿದ ಹಾಗಾಗುತ್ತೆ. ನಾವಿಲ್ಲಿ ಬಿಡಿ ಹೂ ಪೂಜೆ ಮಾಡ್ತಿಲ್ಲ, ಹಾರವನ್ನು ಹಾಕ್ತಿದ್ದೀವಿ ಭಗವಂತನಿಗೆ, ಸಹಸ್ರನಾಮದ ಹಾರ. ಓಕೆನಾ. ಹಾಗಾಗಿ ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಪದದ ಒಳಗೆ ಇನ್ನೊಂದು ಪದವನ್ನು ನಾವು ಸೇರಿಸ್ಕೊಂಡು ಜೋಡಿಸ್ಕೊಂಡು ಹೇಳ್ತಾ ಹೋಗ್ತೀವಿ. ಓಕೆನಾ. ಇನ್ನೊಂದು ಸಲ. ಉದ್ಭವ ಕ್ಷೋಭಣೋ ದೇವಶ್ ಶ್ರೀಗರ್ಭ ಪರಮೇಶ್ವರ ಅಂತ ನಾವು ಹೇಳ್ತೀವಿ. ಓಕೆನಾ. ಈಗ ಎರಡನೇ ಸಾಲಿಗೆ ಹೋಗೋಣ. ಕರಣಂ ಕಾರಣಂ ಕರ್ತ. ಇನ್ನೊಂದು ಸಲ. ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹಃ. ವಿಕರ್ತ ಗಹನೋ ಗುಹಃ. ಈಗ ಲೈನ್ ಬೈ ಲೈನ್ ಹೇಳೋಣ. ಉದ್ಭವ ಕ್ಷೋಭಣೋ ದೇವಶ್ ಶ್ರೀಗರ್ಭ ಪರಮೇಶ್ವರ. ಉದ್ಭವ ಕ್ಷೋಭಣೋ ದೇವಶ್ ಶ್ರೀಗರ್ಭ ಪರಮೇಶ್ವರ. ಎರಡನೇ ಸಾಲು. ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹಃ. ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹಃ. ಈಗ ಪೂರ್ತಿ ಶ್ಲೋಕ ಒಂದ್ಸಾರಿ. ಉದ್ಭವ ಕ್ಷೋಭಣೋ ದೇವಶ್ ಶ್ರೀಗರ್ಭ ಪರಮೇಶ್ವರ. ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹಃ. ಇನ್ನೊಂದು ಸಾರಿ. ಉದ್ಭವ ಕ್ಷೋಭಣೋ ದೇವಶ್ ಶ್ರೀಗರ್ಭ ಪರಮೇಶ್ವರ. ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹಃ. ಈಗ 42ನೇ ಶ್ಲೋಕ. ವ್ಯವಸಾಯೋ ವ್ಯವಸ್ಥಾನಸ್. ವ್ಯವಸಾಯೋ ವ್ಯವಸ್ಥಾನಸ್ ಸಂಸ್ಥಾನಸ್ಥಾನದೋ ಧ್ರುವಃ. ಇಲ್ಲಿ ಸಂಸ್ಥಾನಸ್ ಅಂತಲೂ ಹೇಳ್ತಾರೆ, ಸಂಸ್ಥಾನಸ್ ಅಂತಲೂ ಹೇಳ್ತಾರೆ. ಎರಡೂ ಸಹ ಉಚ್ಚಾರಣೆ ಮಾಡಬಹುದು. ಓಕೆನಾ. ಸಂಸ್ಥಾನಸ್ಥಾನದೋ ಧ್ರುವಃ ಪರರ್ಧಿಃ ಪರಮಸ್ಪಷ್ಟಸ್. ಪರರ್ಧಿಃ ಪರಮಸ್ಪಷ್ಟಸ್ ತುಷ್ಟಃ ಪುಷ್ಟಃ ಶುಭೇಕ್ಷಣಃ. ತುಷ್ಟಃ ಪುಷ್ಟಃ ಶುಭೇಕ್ಷಣಃ. ಈಗ ಲೈನ್ ಬೈ ಲೈನ್. ವ್ಯವಸಾಯೋ ವ್ಯವಸ್ಥಾನಸ್ ಸಂಸ್ಥಾನಸ್ಥಾನದೋ ಧ್ರುವಃ ಪರರ್ಧಿಃ ಪರಮಸ್ಪಷ್ಟಸ್ ತುಷ್ಟಃ ಪುಷ್ಟಃ ಶುಭೇಕ್ಷಣಃ. ಇನ್ನೊಂದು ಸಾರಿ. ವ್ಯವಸಾಯೋ ವ್ಯವಸ್ಥಾನಸ್ ಸಂಸ್ಥಾನಸ್ಥಾನದೋ ಧ್ರುವಃ ಪರರ್ಧಿಃ ಪರಮಸ್ಪಷ್ಟಸ್ ತುಷ್ಟಃ ಪುಷ್ಟಃ ಶುಭೇಕ್ಷಣಃ. ನಾನು ಅಷ್ಟೇ ಇಲ್ಲಿ ಫುಲ್ ಶ್ಲೋಕ ಹೇಳಬೇಕಾದ್ರೆ ಒಂದು ಸಾರಿ ಸಂಸ್ಥಾನಸ್ ಅಂತ ಹೇಳಿದ್ದೀನಿ, ಇನ್ನೊಂದು ಸರಿ ಸಂಸ್ಥಾನಸ್ ಅಂತ ಹೇಳಿದ್ದೀನಿ. ನಿಮಗೆ ಯಾವುದು ಅನುಕೂಲವಾಗಿದೆಯೋ ಆ ರೀತಿ ಪ್ರನೌನ್ಸ್ ಮಾಡಿ, ಪರವಾಗಿಲ್ಲ.
ಅರ್ಥದಿಂದ ಏನೂ ಬದಲಾವಣೆ ಆಗದೇ ಇರೋದ್ರಿಂದ ನೀವು ಎರಡೂ ಥರನೂ ನೀವು ಪ್ರನೌನ್ಸ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು.